ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ತಮಿಳುನಾಡಿನಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಎದುರಾಗಿದೆ. ಅದೇನು ಅಂದ್ರೆ ಕೋರ್ಟ್ ಆದೇಶ ಕೊಡುತ್ತೆ. ಆ ಆದೇಶವನ್ನ ಅಲ್ಲಿನ ಸ್ಟಾಲಿನ್ ಸರ್ಕಾರ, ಡಿಎಂಕೆ ನೇತೃತ್ವದ ಸರ್ಕಾರ ಪಾಲಿಸುವುದಿಲ್ಲ ಅಂತ ನಿರಾಕರಿಸುತ್ತೆ. ಕೋರ್ಟಿನಲ್ಲಿ ಹೇಳಿದಂತಹ ಆದೇಶವನ್ನ ಕಂಪ್ಲೀಟ್ ಆಗಿ ಪಕ್ಕಕ್ಕಿಟ್ಟು ಯಾತಾ ಪ್ರಕಾರ ಏನ್ ನಡೀತಿತ್ತು ಇಲ್ಲಿಯವರೆಗೆ ಅದನ್ನೇ ಪಾಲಿಸ್ಕೊಂಡು ಹೋಗುತ್ತೆ. ಅದಕ್ಕೆ ತಮಿಳುನಾಡು ಸರ್ಕಾರ ಕೊಟ್ಟಿರುವಂತಹ ಕಾರಣ, ಕೋರ್ಟ್ ಆದೇಶವನ್ನ ಪಾಲಿಸಿದ್ರೆ ಹಿಂಸೆಯಾಗುವ ಸಾಧ್ಯತೆಗಳಿತ್ತು, ಧಾರ್ಮಿಕವಾಗಿ ಕೆಲವರ ಭಾವನೆಗಳಿಗೆ ಧಕ್ಕೆಯಾಗುವ ಸಾಧ್ಯತೆಗಳಿತ್ತು ಮತ್ತು ಕೋಮುವಾದಿಗಳಿಗೆ ಒಂದು ಅವಕಾಶ ಸಿಗ್ತಾ ಇತ್ತು, ಕೋಮು ಸಾಮರಸ್ಯ ಕದಡ್ತಾ ಇತ್ತು. ಇಷ್ಟೆಲ್ಲ ಕಾರಣಗಳನ್ನ ಡಿಎಂಕೆ ಸರ್ಕಾರ ಕೊಟ್ಟು ಆ ಆದೇಶವನ್ನ ಪಾಲಿಸೋದಿಲ್ಲ ಅಂತ ಹೇಳಿತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಈಗ ಅಧಿಕಾರಿಗಳ ವಿರುದ್ಧ, ನಾನು ಕೊಟ್ಟ ಆದೇಶವನ್ನ ಪಾಲಿಸಿಲ್ಲ ನೀವು, ನಿಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆ ಆಗ್ತೀನಿ ಅಂತ ಕೋರ್ಟ್ ಜಡ್ಜು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಗೆ ಪ್ರತಿಯಾಗಿ ಜಡ್ಜು ಒಂದು ಧರ್ಮದ ಪರವಾಗಿ ತೀರ್ಪು ಕೊಡ್ತಿದ್ದಾರೆ. ಇದು ಹೊಸದಲ್ಲ, ಈ ರೀತಿ ಸುಮಾರು ಬಾರಿ ನಡ್ಕೊಂಡಿದ್ದಾರೆ. ಹಾಗಾಗಿ ಆ ಜಡ್ಜನ್ನೇ ತೆಗೆದು ಹಾಕಿ ಅಂತ ಹೇಳಿ ವಾಗ್ದಂಡನೆಗೆ ಅರ್ಜಿಯನ್ನ ದೆಹಲಿಯ ಸಂಸತ್ ಭವನದಲ್ಲಿ ಸಂಸದರು, ಡಿಎಂಕೆ ಸಂಸದರು ಮತ್ತು ಇಂಡಿಯಾ ಮೈತ್ರಿಕೂಟದ ಇನ್ನೊಂದಷ್ಟು ಸಂಸದರು ಸೇರ್ಕೊಂಡು ಅರ್ಜಿಯನ್ನ ಕೊಟ್ಟಿದ್ದಾರೆ ಲೋಕಸಭಾ ಸ್ಪೀಕರ್ಗೆ. ಸೊ ಏನಿದು ಪ್ರಕರಣ, ಏನಾಗ್ತಿದೆ ತಮಿಳುನಾಡಿನಲ್ಲಿ ಈ ವಿಚಾರದಲ್ಲಿ, ಕೋರ್ಟ್ ಆದೇಶ ಏನಾಗಿತ್ತು, ಯಾವ ಜಾಗದ್ದದು, ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಪಡ್ತೀನಿ. ಚೆನ್ನೈ ಹೈಕೋರ್ಟ್ ಇದೆಯಲ್ಲ, ಅದರ ಪೀಠ ಒಂದು ಮದುರೈಯಲ್ಲಿದೆ. ಅಲ್ಲಿ ಜಸ್ಟಿಸ್ ಸ್ವಾಮಿನಾಥನ್ ಅನ್ನುವಂಥವರು ಜಡ್ಜು. ಅವರ ಮೇಲೆ ಈ ಹಿಂದೆ ಕೊಟ್ಟಂತಹ ಸಾಕಷ್ಟು ತೀರ್ಪುಗಳ ವಿಚಾರವಾಗಿ ಅಸಮಾಧಾನ ಇದೆ. ಏನಂದ್ರೆ ಅವರು ಹಿಂದುತ್ವದ ಪರ ಇದ್ದಾರೆ ಅನ್ನುವ ರೀತಿಯಲ್ಲಿ ಕೊಡ್ತಾರೆ ಅಂತ ಸಾಕಷ್ಟು ಅವರ ತೀರ್ಪುಗಳ ವಿರುದ್ಧ ಸಾಕಷ್ಟು ಜನ ಅಸಮಾಧಾನ ಈ ಹಿಂದೆ ಸಹ ಹೊರ ಹಾಕಿದ್ದಾರೆ. ಈಗ ಹೊಸ ತೀರ್ಪೊಂದನ್ನು ಕೊಟ್ಟರು. ಏನು ಅಂದ್ರೆ ಅಲ್ಲಿ ಮದುರೈನಲ್ಲಿ ತಿರುಪರನ್ ಕುಂಡ್ರಂ ಅನ್ನುವಂತಹ ಒಂದು ಬೆಟ್ಟ ಇದೆ. ತಿರುಪರನ್ ಕುಂಡ್ರಂ ಅನ್ನುವಂತಹ ಒಂದು ಬೆಟ್ಟ. ಆ ಬೆಟ್ಟದ ಮೇಲೆ ಒಂದು ಮುರುಗನ ದೇವಸ್ಥಾನ ಇದೆ. ಅದರಿಂದ ಸ್ವಲ್ಪ ದೂರದಲ್ಲಿ ಒಂದು ದರ್ಗಾ ಇದೆ. ಮುರುಗನ ದೇವಸ್ಥಾನ ಇದೆ ಮತ್ತು ಸಿಕಂದರ್ ಶಾ ಅನ್ನುವಂತಹ ದರ್ಗಾ ಸಹ ಇದೆ. ಈ ಸಿಕಂದರ್ ಶಾ ಒಂದು ಕಾಲದಲ್ಲಿ ಆಡಳಿತ ನಡೆಸ್ತಿದ್ದ. ಆತನನ್ನ ಹಿಂದೂ ರಾಜರುಗಳು ಹತ್ಯೆ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಅವನ ದರ್ಗಾವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಅಲ್ಲಿ ಒಂದು ದರ್ಗಾ, ಒಂದು ದೇವಸ್ಥಾನ, ಬೆಟ್ಟದ ಕೆಳಗೆ ಇನ್ನೊಂದು ದೇವಸ್ಥಾನ ಇದೆ, ಅದೇ ಮುರುಗನ ದೇವಸ್ಥಾನ. ಅದರ ಬ್ರಾಂಚ್ ಅನ್ನೋ ರೀತಿಯಲ್ಲಿ ಮೇಲೊಂದಿದೆ ದರ್ಗಾದ ಹತ್ತಿರ. 1947ರವರೆಗೆ, ಸ್ವಾತಂತ್ರ್ಯ ಬರುವವರೆಗೆ, ಬ್ರಿಟಿಷರು ಇರುವವರೆಗೆ ವರ್ಷಕ್ಕೊಮ್ಮೆ ಕಾರ್ತಿಕ ದೀಪೋತ್ಸವದ ದಿನ ಆ ದೇವಸ್ಥಾನದಲ್ಲಿ, ದರ್ಗಾ ಹತ್ತಿರ ಇರುವಂತಹ ದೇವಸ್ಥಾನದಲ್ಲಿ ದೊಡ್ಡದೊಂದು ದೀಪವನ್ನ ಉರಿಸ್ತಿದ್ರು. ಒಂದು ಕಂಬ, ದೀಪದ ಕಂಬನೇ ಇದು, ದೊಡ್ಡ ಕಂಬ. ಅಲ್ಲಿ ಒಂದು ದೀಪವನ್ನು ಬೆಳಗುವಂತಹ ಕೆಲಸವನ್ನ ಮಾಡ್ತಿದ್ರು. ಆದರೆ 1947ರಲ್ಲಿ ಅದಕ್ಕೆ ದರ್ಗಾ ಮತ್ತು ಮುಸ್ಲಿಂ ಕಮ್ಯುನಿಟಿಯಿಂದ ಮತ್ತು ಜಾತ್ಯತೀತರು ಅಂತ ಕರೆಸ್ಕೊಳ್ಳುವಂತಹ ಒಂದಷ್ಟು ಜನರಿಂದ ಒಂದು ಅರ್ಜಿ ಸರ್ಕಾರಕ್ಕೆ ಹೋಯ್ತು. ಇದು ಧಾರ್ಮಿಕವಾದ ಸಂಘರ್ಷಕ್ಕೆ ಒಂದು ರೀತಿಯಾಗಿ ಅವಕಾಶ ಮಾಡಿಕೊಡ್ತಾ ಇದೆ. ದರ್ಗಾ ಪಕ್ಕದಲ್ಲೇ ಇರೋ ಜಾಗಕ್ಕೆ ಈ ರೀತಿ ವರ್ಷಕ್ಕೊಂದ್ಸಲ ಬಂದು ದೊಡ್ಡ ಮಟ್ಟದಲ್ಲಿ ಜನ ಸೇರಿ ಅಷ್ಟು ದೊಡ್ಡ ದೀಪ ಉರಿಸಿ ಅಲ್ಲಿ ಒಂದಷ್ಟು ಜನ ಘೋಷಣೆಗಳನ್ನ ಕೂಗೋದು, ಇನ್ನೇನೋ ಆಗೋದು, ಅಲ್ಲಿ ಸಾಮರಸ್ಯ ಕದಡುವಂತಹ ಸಾಧ್ಯತೆಗಳಿರುತ್ತೆ. ಹೇಗೂ ಇನ್ನೊಂದು ಮುರುಗನ ದೇವಸ್ಥಾನದ ಬೆಟ್ಟದ ಕೆಳಗಡೆನೆ ಇದೆಯಲ್ಲ, ಅಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಯಾಕೆ ಬೇಕು, ಇಲ್ಲಿ ಬರೀ ಪೂಜೆ ಮಾಡ್ಲಿ ಬೇಕಾದ್ರೆ ಅಂತ ಹೇಳಿ ಒಂದು ಅರ್ಜಿಯನ್ನು ಕೊಟ್ಟಾಗ ಅಂದಿನ ಸರ್ಕಾರ ಆ ಅರ್ಜಿಯನ್ನು ಪುರಸ್ಕರಿಸಿ ಸುಮಾರು 77 ವರ್ಷಗಳ ಹಿಂದೆ ಅಲ್ಲಿ ದೀಪವನ್ನ ಹಚ್ಚೋದಕ್ಕೆ ನಿಷೇಧವನ್ನ ಹೇರ್ತು. ಆ ನಿಷೇಧವನ್ನ ತೆರವುಗೊಳಿಸಬೇಕು, ಹಿಂದೂಗಳ ಧಾರ್ಮಿಕ ನಂಬಿಕೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು, ಆ ಒಂದು ಜ್ಯೋತಿಯನ್ನ, ಆ ಒಂದು ದೀಪವನ್ನ ಬೆಳಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮಿಳುನಾಡಿನಲ್ಲಿ ಒಂದಷ್ಟು ಹಿಂದುತ್ವ ಪಡೆಗಳು ಹೋಗಿ ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದಾಗ ಅದು ಜಸ್ಟಿಸ್ ಸ್ವಾಮಿನಾಥನ್ ಅವರ ಮುಂದೆನೆ ಬಂತು. ಅವರು ಆದೇಶವನ್ನು ಕೊಟ್ಟರು, ಆ ನಿಷೇಧವನ್ನ ತೆರವು ಮಾಡಿ ದೀಪ ಬೆಳಗೋದಕ್ಕೆ ಅವಕಾಶ ಕೊಡಬೇಕು ಅಂತ. ತಮಿಳುನಾಡು ಸರ್ಕಾರದ ಪರವಾಗಿ ಇದ್ದಂತಹ ವಕೀಲರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸಾಮರಸ್ಯ ಕದಡುವಂತಹ ಸಾಧ್ಯತೆಗಳು ಇರ್ತವೆ. ಇಷ್ಟು ವರ್ಷ ಇಲ್ಲದ್ದು ಈಗ ಯಾಕೆ ಬೇಕು? ಜಡ್ಜ್ ಕೇಳಲಿಲ್ಲ. ಅವರ ಧಾರ್ಮಿಕ ನಂಬಿಕೆಗಳು, ಅವರ ನಂಬಿಕೆಗಳನ್ನ ನಾವು ನಿರಾಕರಿಸೋ ಹಾಗಿಲ್ಲ ಅಂತ ಹೇಳಿ ತೀರ್ಪು ಕೊಟ್ಟೇ ಬಿಟ್ರು. ಆ ನಂತರ ತಮಿಳುನಾಡು ಸರ್ಕಾರ ಮೇಲ್ಮನವಿ ಸಲ್ಲಿಸ್ತು.
ಏಕಸದಸ್ಯ ಪೀಠದಿಂದ ದ್ವಿಸದಸ್ಯ ಪೀಠಕ್ಕೆ ಹೋಯ್ತದು. ಅಲ್ಲೂ ಸಹ ಸರ್ಕಾರಕ್ಕೆ ಸೋಲಾಯಿತು. ಆದೇಶ ಪಾಲನೆ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮೊನ್ನೆ ಡಿಸೆಂಬರ್ 5ನೇ ತಾರೀಕು ಅದು ಆದೇಶ ಪಾಲನೆ ಆಗಬೇಕಾಗಿತ್ತು. ಕಾರ್ತಿಕ ದೀಪೋತ್ಸವದ ದಿನ ದೀಪ ಹಚ್ಚಬೇಕಾಗಿತ್ತು ಅಲ್ಲಿ ಕೋರ್ಟ್ ಆದೇಶದ ಪ್ರಕಾರ. ಬಟ್ ತಮಿಳುನಾಡು ಸರ್ಕಾರ ಶಾಂತಿ ಪಾಲನೆಯ ಹೆಸರಲ್ಲಿ ಅದನ್ನ ಮಾಡೋದಕ್ಕೆ ಬಿಡಲಿಲ್ಲ. ಕೋರ್ಟ್ ಆದೇಶದ ನಂತರವೂ ಸಹ ಕೋರ್ಟ್ ಆದೇಶವನ್ನು ಸಹ ಪಾಲಿಸಲಿಲ್ಲ. ಅದಕ್ಕೆ ಅವಕಾಶ ಕೊಟ್ರೆ ಕೋಮುಗಲಭೆಗಳಾಗೋದು ಇನ್ನೇನೋ ಆಗೋದು ಆಗತ್ತೆ. ಶಾಂತಿ ಪಾಲನೆ ನಮಗೆ ಮುಖ್ಯ, ಲಾ ಅಂಡ್ ಆರ್ಡರ್ ಮುಖ್ಯ ನಮಗೆ ಅಂತ ತಮಿಳುನಾಡು ಸರ್ಕಾರ, ಸ್ಟಾಲಿನ್ ಸರ್ಕಾರ ಗಟ್ಟಿಯಾಗಿ ನಿಂತ್ಕೊಳ್ತು. ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸೊ ಆ ಅರ್ಜಿದಾರರು ಯಾರ ಪರವಾಗಿ ಹಿಂದುತ್ವ ಪಡೆಗಳಿದ್ವಲ್ಲ, ಆ ಪಡೆಗಳವರು ಕೋರ್ಟಿಗೆ ವಾಪಸ್ ಹೋಗಿ ಈ ರೀತಿ ಹೇಳಿದ್ರು, ನಿಮ್ಮ ಆದೇಶ ಇದ್ದರೂ ಸಹ ನಮಗೆ ಅವಕಾಶ ಕೊಡ್ಲಿಲ್ಲ ಅಂತ. ಆಗ ಸ್ವಾಮಿನಾಥನ್ ಜಸ್ಟಿಸ್ ಅವರು ಕೆಂಡಾಮಂಡಲಾಗಿ ಅಧಿಕಾರಿಗಳು ಅದನ್ನ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆ ಎಲ್ಲ ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಯನ್ನ ಕೇಸನ್ನ ಹಾಕ್ಬೇಕಾಗತ್ತೆ ಈಗ ಅಂತ ಬೆದರಿಕೆ ಹಾಕಿದ್ರು. ಅದಾದ ಕೆಲವೇ ದಿನಗಳಲ್ಲಿ ತಮಿಳುನಾಡು ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಈ ಜಡ್ಜ್ ಪದೇ ಪದೇ ಹಿಂದುತ್ವ ಪರವಾದಂತಹ ಅರ್ಜಿಗಳನ್ನು ಪುರಸ್ಕರಿಸೋದು, ಅವರ ಪರವಾದಂತಹ ತೀರ್ಪುಗಳನ್ನು ಕೊಡುವ ಮೂಲಕ ತಮಿಳುನಾಡಿನಲ್ಲಿ ಧಾರ್ಮಿಕ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇವರನ್ನ ನ್ಯಾಯಮೂರ್ತಿ ಹುದ್ದೆಯಿಂದ ವಜಾ ಮಾಡಬೇಕು. ಆ ನಿರ್ಧಾರಕ್ಕೆ ಬಂದು ಅದನ್ನ ಪಾರ್ಲಿಮೆಂಟ್ ಅಲ್ಲೇ ಮಾಡಬೇಕಾಗತ್ತೆ, ಪಾರ್ಲಿಮೆಂಟ್ ಅಲ್ಲಿ ಮಾಡಬೇಕಾಗತ್ತೆ. ಸೊ ಪಾರ್ಲಿಮೆಂಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ವಾಗ್ದಂಡನೆ, ಇಂಪೀಚ್ಮೆಂಟ್ಗೆ. ಜಸ್ಟಿಸ್ ಸ್ವಾಮಿನಾಥನ್ ಇಂಪೀಚ್ಮೆಂಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿ ಸಲ್ಲಿಸೋದಕ್ಕೆ ಕನಿಷ್ಠ 100 ಜನ ಎಂಪಿಗಳು ಬೇಕಾಗುತ್ತೆ, 100 ಜನ ಎಂಪಿಗಳ ಸಹಿ ಬೇಕಾಗುತ್ತೆ. 107ರಿಂದ 110 ಜನ ಎಂಪಿಗಳು ಸಹಿ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅರ್ಜಿಯ ಜೊತೆಯಲ್ಲಿ ಅಷ್ಟು ಜನರ ಸಹಿಯೊಂದಿಗೆ ಅರ್ಜಿಯನ್ನ ಡಿಎಂಕೆ ಪಕ್ಷ ಕಣಿಮೊಳಿ ಅವರ ನೇತೃತ್ವದಲ್ಲಿ ಹೋಗಿ ಸ್ಪೀಕರ್ ಅನ್ನ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿ ಅವರಿಗೆ ಅರ್ಜಿಯನ್ನ ಸಲ್ಲಿಸಿದೆ. ಮುಂದಿನ ಪ್ರಕ್ರಿಯೆಗಳು ನಡೀತವೆ. ಈಗ ಆ ಅರ್ಜಿ ಪುರಸ್ಕಾರ ಆದ ತಕ್ಷಣನೇ ಇಂಪೀಚ್ಮೆಂಟ್ ಆಗ್ಬಿಡುತ್ತೆ ಅಂದ್ರೆ ಅದು ಕಷ್ಟ ಇದೆ. ಯಾಕೆಂದ್ರೆ ವಿಪಕ್ಷಗಳ ಬಳಿ ಬಹುಮತ ಇಲ್ಲ, ಅದು ನಿಮಗೆ ಗೊತ್ತಿರೋದೆ. 2/3 ಮೆಜಾರಿಟಿ ಬೇಕಾಗುತ್ತೆ. 2/3 ಅವರಲ್ಲಿ ಇಲ್ವಲ್ಲ. ಬೇರೆ ಪಕ್ಷಗಳು ಯಾರು ಸಾಥ್ ಕೊಡ್ತಾರೆ? ಡೌಟ್. ಯಾರು ಸಾಥ್ ಕೊಡೋದು? ಕಾಂಗ್ರೆಸ್ ಕೊಡ್ಬೋದು, ಕಮ್ಯುನಿಸ್ಟ್ ಕೊಡಬಹುದು, ಡಿಎಂಕೆ. ಅದು ತಮಿಳುನಾಡಿನಲ್ಲಿ ಎಐಡಿಎಂಕೆ ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಆ ಎಐಡಿಎಂಕೆ ಸಹ ಸಪೋರ್ಟ್ ಮಾಡದೇ ಇರಬಹುದು. ಬೇರೆ ಯಾರು ಮಾಡುವಂತಹ ಸಾಧ್ಯತೆಗಳು ಸದ್ಯಕ್ಕಂತೂ ಕಾಣ್ತಿಲ್ಲ. ಇನ್ನು ಓವೈಸಿ ಪಕ್ಷನೋ ಇನ್ಯಾವುದು ಸಣ್ಣ ಪುಟ್ಟ 1 ಸೀಟು 2 ಸೀಟ್ ಇರೋರು ಇನ್ನೊಂದು 2-3 ಮಾಡ್ಬೋದೇನೋ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಸಹ ಆ ಇಂಪೀಚ್ಮೆಂಟ್ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ. ಆದರೆ ತಮಿಳುನಾಡು ಸರ್ಕಾರ ಒಂದು ಪ್ರಯತ್ನವನ್ನು ಮಾಡಿದೆ. ಸೊ ಈಗ ನಾವು ನೋಡ್ಬೇಕಾಗಿರುವಂಥದ್ದು, ತಮಿಳುನಾಡು ಸರ್ಕಾರ ಮಾಡಿದ್ದು ಸರಿನಾ ಅಂತ. 1991ರ ಏನು ಪೂಜಾ ಸ್ಥಳಗಳ ಕಾಯ್ದೆ ಏನಿದೆ ಅದನ್ನ ಮುಂದಿಟ್ಕೊಂಡು ನೋಡಿದಾಗ ತಮಿಳುನಾಡು ಸರ್ಕಾರ ಮಾಡಿದ್ದು ಅಬ್ಸಲ್ಯೂಟ್ಲಿ ಸಂವಿಧಾನಾತ್ಮಕ. ಯಾಕಂದ್ರೆ ಆ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ 1947ರಲ್ಲಿ ಏನು ನಿರ್ಧಾರ ಆಗಿತ್ತು ಧಾರ್ಮಿಕ ಸ್ಥಳಗಳ ವಿಚಾರದಲ್ಲಿ ಅದು ಹಾಗೆ ಇರಬೇಕು ಅಂತ. ಅದು ಅಲ್ಲದೆ 80 ವರ್ಷಗಳಾಗ್ತಾ ಬರ್ತಿದೆ, ಅದನ್ನ ನಿಲ್ಲಿಸಿ ಈಗ ಹೋಗಿ ಹೊಸದಾಗಿ ಮಾಡುವಂಥದ್ದು. ಈಗ ಇವರು ಸುಮ್ಮನೆ ದೀಪ ಬೆಳಗಿರ್ತಿದ್ರ, ಸುಮ್ಮನೆ ಜ್ಯೋತಿ ಹಚ್ಚಿರೋರ ಇಲ್ಲ, ಅಲ್ಲಿ ಒಂದಷ್ಟು ಘೋಷಣೆ ಕೂಗಿರೋರು, ಸಂಭ್ರಮದ ಹೆಸರಿನಲ್ಲಿ ಏನೇನೋ ಮಾಡಿರೋರು. ನಿಮಗೆ ಗೊತ್ತಲ್ಲ, ಗಣೇಶ ವಿಸರ್ಜನೆ ಹೆಸರಿನಲ್ಲಿ ಮಸೀದಿಗಳ ಮುಂದೆ, ದರ್ಗಾಗಳ ಮುಂದೆ ಇವರು ಹೇಗೆಲ್ಲ ಕುಣಿತಾರೆ, ಎಷ್ಟೆಲ್ಲ ಅವಾಚ್ಯವಾದಂತಹ ಘೋಷಣೆಗಳನ್ನ ಕೂಗ್ತಾರೆ, ಎಷ್ಟು ಕೆಟ್ಟದಾಗಿ ನಡ್ಕೊಳ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಯಾಕಂದ್ರೆ ಅವ್ರದ್ದು ಭಕ್ತಿ ಅಲ್ಲ, ಮುಸ್ಲಿಮರ ಮೇಲೆ ದ್ವೇಷ ಕಾರ್ಬೇಕಷ್ಟೇ. ಅವ್ರಿಗೆ ಭಕ್ತಿ ಇಲ್ಲವೇ ಇಲ್ಲ. ಈ ಹಿಂದುತ್ವ ಪಡೆಗಳಲ್ಲಿ ಭಕ್ತಿ ಒಂದು ಚೂರು ಇಲ್ಲ. ಹಿಂದೂ ಅನ್ನೋದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ರದ್ದೇನಿದ್ರು ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದಕ್ಕೆ ಒಂದು ಅವಕಾಶ ಬೇಕು. ಮದುರೈಯಲ್ಲಿ ಹಿಂದೂಗಳು ಮುಸ್ಲಿಮರು ಸಾವಿರಾರು ವರ್ಷಗಳಿಂದ ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ. ಅದಕ್ಕೆ ಧಕ್ಕೆ ಆಗುತ್ತೆ. ಧಕ್ಕೆ ಆಗಿರೋದು ಕೊಟ್ಟಿದ್ರೆ ಆ ಲೆಕ್ಕದಲ್ಲಿ ನೋಡಿದಾಗ ಹಂಗನ್ಸುತ್ತೆ. ಈ ಕಡೆ ಏನೇ ಆಗಿರ್ಲಿ, ಸರಿಯೋ ತಪ್ಪು, ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕಾದಂತಹದ್ದು ಸ್ಥಾಪಿತ ಸರ್ಕಾರದ ಆದ್ಯ ಕರ್ತವ್ಯ, ಸಂವಿಧಾನಾತ್ಮಕವಾದಂತಹ ಕರ್ತವ್ಯ. ಹಾಗಾಗಿ ಅವರು ಪಾಲಿಸಬೇಕಿತ್ತು, ಇಲ್ಲ ಮೇಲ್ಮನವಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ತಡೆ ತಗೊಂಡು ಬರಬೇಕಾಗಿತ್ತು. ಹೀಗೆ ಒಂದು ಆದೇಶವನ್ನ, ಕೋರ್ಟ್ ಆದೇಶವನ್ನ
ಹಾಗೆ ಧಿಕ್ಕರಿಸಿ ನಾವು ಮಾಡಲ್ಲ, ನೀವು ಹೇಳ್ದಂಗೆ ಮಾಡಿದ್ರೆ ನಮಗೆ ಸಮಸ್ಯೆ ಆಗುತ್ತೆ, ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ, ಏನೇ ಸಮಸ್ಯೆ ಆಗಿರಲಿ ಹಾಗೆ ಹೇಳೋದು ಸರಿಯಲ್ಲ ಅಂತ ಸಂವಿಧಾನಾತ್ಮಕವಾಗಿ ಹೇಳ್ಕೋಬಹುದು. ಆದ್ರೆ ಬಿಜೆಪಿಗೆ ಅದನ್ನ ಟೀಕೆ ಮಾಡುವಂತಹ ಅಧಿಕಾರ ಇದೆಯಾ ಅಂದ್ರೆ 100% ಇಲ್ಲ. ಅಯ್ಯಪ್ಪ ದೇವಸ್ಥಾನ, ಕೇರಳದಲ್ಲಿರುವಂತಹ ಅಯ್ಯಪ್ಪ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಕೋರ್ಟ್ ಆದೇಶ ಕೊಟ್ಟಾಗ ಇವರು ಎಷ್ಟು ನೀಚ ರೂಪದಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ರು, ರೋಡ್ಗೆ ಬಂದ್ರು, ಗಲಾಟೆ ಮಾಡಿದ್ರು, ಗಲಭೆ ಮಾಡಿದ್ರು, ದೊಂಬಿ ಮಾಡಿದ್ರು, ಏನೆಲ್ಲ ಮಾಡಿದ್ರು ಇವರು ಕೋರ್ಟ್ ಆದೇಶದ ವಿರುದ್ಧ, ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ. ಹಾಗಾಗಿ ಬಿಜೆಪಿಯವರಿಗೆ ಯಾವ ನೈತಿಕತೆನೂ ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ. ಅಲ್ಲಿ ಈಗ ನೋಡಬೇಕಾಗಿರುವಂತಹದ್ದು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಫೈನಲ್ ಡಿಸಿಷನ್ಗೆ ವೇಟ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಆ ರೀತಿ ತಮಿಳುನಾಡು ಸರ್ಕಾರವೂ ನಡೆದುಕೊಳ್ಬೇಕು, ತಮಿಳುನಾಡು ಸರ್ಕಾರವೂ ನಡ್ಕೋಬೇಕು. ಈಗ ತಮಿಳುನಾಡು ಸರ್ಕಾರ ಜವಾಬ್ದಾರಿ ಏನು? ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ವಿನ್ಸ್ ಮಾಡಬೇಕು. ಸುಪ್ರೀಂ ಕೋರ್ಟ್ಗೆ ಕೆಳಗಡೆ ದೊಡ್ಡ ದೇವಸ್ಥಾನ ಇದೆ, ಅಲ್ಲಿ ಬರೀ ಕಂಬ ಇರೋದು, ಸಣ್ಣ ದೇವಸ್ಥಾನ ಇರೋದು, ಇಲ್ಲಿ ಹಚ್ಚಿ ಅಲ್ಲಿ ಹಚ್ಚುವಂತಹ ಅವಶ್ಯಕತೆ ಇಲ್ಲ. ದೀಪ ಕೆಳಗಡೆ ಹಚ್ಚಿ ಸಂಭ್ರಮದಿಂದ ಮಾಡಿ ನಾವು ಎಲ್ಲ ರೀತಿಯಾದಂತಹ ಫೆಸಿಲಿಟಿ ಮಾಡಿಕೊಡ್ತೀವಿ, ಎಲ್ಲ ರಕ್ಷಣೆಯನ್ನ ಕೊಡ್ತೀವಿ. ಆದ್ರೆ ಅಲ್ಲಿ ಬೇಡ, ಅಲ್ಲಿ ಸೂಕ್ಷ್ಮ ಪ್ರದೇಶ ಇದೆ, ದರ್ಗಾ ಇದೆ ಪಕ್ಕದಲ್ಲಿ, ಬೇಡ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಕನ್ವಿನ್ಸ್ ಮಾಡಬೇಕು. ಅದು DMK ಸರ್ಕಾರದ ಜವಾಬ್ದಾರಿ ಆಗತ್ತೆ. ಸೊ ನೋಡೋಣ ಇದು ಯಾವ ನಿಟ್ಟಿನಲ್ಲಿ ಹೋಗುತ್ತೆ, ಯಾವ ಕಡೆಗೆ ತಿರುಗಿಕೊಳ್ಳುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ DMK ಸರ್ಕಾರ ಇಂತಹದೊಂದು ಕೆಲಸಕ್ಕೆ ಕೈ ಹಾಕಿದೆ. ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸುತ್ತನ್ನ ಅದರ ಆಧಾರದ ಮೇಲೆ ಇವರು ನಿರ್ಧಾರಗಳು ಮುಂದಕ್ಕೆ ಹೋಗ್ತವೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.